ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಲೂರಿನ ಹುಡುಗಿ ರಕ್ಷಿತಾ ಮಾತಾಡ್ತಾ ಇದ್ದೀನಿ. ಈ ವಾರ ನಾನೇ ಹೊಸಲು ಪೂಜೆ ಅರಿಶಿನ ಕುಂಕುಮ ನಾನೇ ಇಕ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮಮ್ಮ ಟೈಮ್ ಆಗೋಯ್ತು ಅಂತ ಕೆಲಸಕ್ಕೆ ನಾನೇ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎರಡಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಈ ಥರ ಫುಲ್ಲು ಹಚ್ಕೋಬೇಕು, ಅವಾಗ ದೃಷ್ಟಿ ಎಲ್ಲ ಹೋಗುತ್ತೆ. ಹಾಯ್ ಫ್ರೆಂಡ್ಸ್, ಹೂವು ಕಿತ್ಕೊಂಡು ಹೋಗಿ ಕಟ್ ಮಾಡಿ ಕೊಡ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ. ನಾನು ಪೂಜೆ ಮಾಡಿಲ್ಲ, ನಮ್ಮ ಯಜಮಾನ್ರು ಮಾಡ್ತಾ ಇದ್ದಾರೆ. ಗಿಡದಲ್ಲಿ ಬಿದ್ದಿದ್ದು ನೋಡಿ. ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಅದೇನಂತ ಹೇಳ್ತೀನಿ. ನಾವು ಹೊಸಲು ಕಟ್ಟಿದ್ದೀರಲ್ವ ನೋಡಿ, ಇದು ತೆಲ್ಲ ಜಿಲ್ಲೆಡ್ ಶೆಟ್ಟು ಬೇರು. ಅದು ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ ನನಗೆ. ಜಿಲ್ಲೆಡ್ ಗಿಡ ಅಂತಾರ, ಅದ್ರ ಬೇರಿದು. ಅದು ಅರಿಶಿನ ಬಟ್ಟೆದಲ್ಲಿ ಕಟ್ಕೊಂಡು ದೃಷ್ಟಿ ತೆಗೆದು ಕಟ್ಟಿದ್ರೆ ದೃಷ್ಟಿ ಹೋಗುತ್ತಂತೆ. ನೋಡಿ, ನಮ್ಮ ಯಜಮಾನ್ರೆ ಪೂಜೆ ಮಾಡಿದ್ದಾರೆ ಇವತ್ತು ಶುಕ್ರವಾರ. ನಾನು ಇನ್ನೂ ಮಗು ಅಳ್ತಿದ್ದಾಳಂತೆ, ಯಾಕೋ ಅಳ್ತಾನೆ ಇದ್ದಾಳೆ ಅವಳು ರಾತ್ರಿಯಿಂದ. ಅದಕ್ಕೆ ಅವಳು ನೋಡ್ಕೊಂಡಿದ್ದೆ. ನೋಡಿ, ನಮ್ಮ ಯಜಮಾನ್ರೆ ಪೂಜೆ ಮಾಡಿದ್ದಾರೆ ಇವತ್ತು. ಶುಕ್ರವಾರದ ಪೂಜೆ ಮುಗೀತು ನಂದು. ಹೇಳಿದ್ನಲ್ವ ಜಿಲ್ಲೆಡಿ ಗಿಡದ್ದು ಬೇರಿದು ಅಂತ. ಅದು ಹೇಗೆ ಮಾಡ್ಕೋಬೇಕಂದ್ರೆ, ಫಸ್ಟ್ ಅರಿಶಿನ ಬಟ್ಟೆ ಎತ್ಕೊಂಡು ಅದ್ರಿಗೆ ಫುಲ್ಲು ಅರಿಶಿನ ಉಜ್ಕೋಬೇಕು ಫ್ರೆಂಡ್ಸ್. ವೈಟ್ದಾದರೂ ಸರಿನೇ ಅರಿಶಿನ ಉಜ್ಕೊಂಡು ಅದರಲ್ಲಿ ಇಕ್ಕಿ, ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಇಕ್ಕಿ, ಮತ್ತು ಸಾಂಬ್ರಾಣಿ ಹೊಗೆ ತೋರಿಸಿ, ಆಮೇಲೆ ಕರ್ಪೂರ ಅಣಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ 3 ಸುತ್ತಾಕ್ಸ್ಕೊಂಡ್ಬಿಟ್ಟು ಮೊಕ್ಕೊಂಡು ದೇವ್ರ ಹತ್ರ ಬಾಗಿಲಿಗೆ ಏನಾದರೂ ಬಾಗಿಲಿಗೆ ದೃಷ್ಟಿ ತೆಗೆದು ಅದನ್ನೆಲ್ಲ ಕಟ್ಟಿ ಬಾಗಿಲಿಗೆ ಏನಾದರೂ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ. ಯಾವುದೇ ನರದೃಷ್ಟಿನೂ ನಮ್ಮ ಬಾಗಿಲಿಗೆ ಆಗಲಿ, ಮನೆಗೆ ಆಗಲಿ, ನಮ್ಮ ಮೇಲೆ ಆಗಲಿ ನರದೃಷ್ಟಿ ಬೀಳೋದಿಲ್ಲ ಫ್ರೆಂಡ್ಸ್. ಅದ್ರಿಗೆ ನಾವು ಕಟ್ಟಿರೋದು ಇದು. ಮತ್ತು ನಮ್ಮ ಟಿಟಿಗೆ ಅಂತ ಗಾಡಿಗಳಿದೆಯಲ್ವ ನಮ್ಮದು, ಅದ್ರಿಗೆ ಅಂತ ಇಕ್ಕಿದ್ದೀರಿ. ಅದಕ್ಕೆ ಕಟ್ಟೋಣ ಅಂತ. ಇನ್ನೂ ಡೆಲಿವರಿ ಕೊಟ್ಟಿಲ್ಲ ಅವರು, ಇವತ್ತು ಕೊಡ್ತಾರೆ ಅಂತ ಹೇಳಿದ್ದಾರೆ 100%. ಅದಕ್ಕೆ ಶೋರೂಮ್ ಹತ್ರ ಹೋಗಬೇಕು ಅಂತ ನಮ್ಮ ಯಜಮಾನ್ರೆಲ್ಲ ಪೂಜೆ ಎಲ್ಲ ಮುಗಿಸಿದ್ದಾರೆ. ಹೋಗಬೇಕು, ಹೋಗಿ ಡೆಲಿವರಿ ಎತ್ಕೊ ಬರಬೇಕು ಗಾಡಿನ. ಆ ಥರ ಕಟ್ಕೊಳ್ಳಿ ಫ್ರೆಂಡ್ಸ್, ನಿಮಗೂ ತುಂಬ ಒಳ್ಳೆಯದಾಗುತ್ತೆ. ಪಾಸಿಟಿವ್ ಎನರ್ಜಿ ಬರುತ್ತೆ, ನೀವು ಗಮನಿಸ್ತೀರಾ. ಮತ್ತು ನಾವು ಇಲ್ಲಿ ಒಂಟಿ ಮನೆ ಇದ್ದಿದ್ದು, ಆಗ ಕಟ್ಕೊಂಡು ನಾವು ಮನೆ ಕಟ್ಟಿದಾಗ ಯಾರೂ ಸುತ್ತ ಯಾವ ಮನೆಯೂ ಇದ್ದಿಲ್ಲ, ಒಂಟಿ ಮನೆ ಇದ್ದಿದ್ದು. ಅದ್ರಿಗೆ ಯಾವುದೇ ಗಾಳಿ ಗೀಳಿ ಬರ್ದಿರಲಿ ಅಂತ ನನ್ನ ತಮ್ಮ ವುಡ್ ವರ್ಕ್ ಮಾಡ್ತಾನಲ್ವ, ಕೆಲಸ ಮಾಡ್ತಾರಲ್ವ, ಅದೇ ವುಡ್ ವರ್ಕ್ ಮಾಡ್ತಾರಲ್ವ, ಅದರಿಂದ ಹೂಡಿಗೆ ಅಂತಾರೆ ಆ ಮರನ. ಅದು ಫುಲ್ಲು ನಮ್ಮ ಬಾಗಿಲಿಗೆ, ಕಿಟಕಿಗಳಿಗೆ, ವಾಸ್ಕಲ್ಗೆ ಎಲ್ಲ ಫುಲ್ಲು ಹೊಡೆದು ಬಿಟ್ಟಿದ್ದೀರಿ. ಯಾವುದೇ ಗಾಳಿ ಧೂಳಿ ಯಾವುದು ಮನೆ ಒಳಗಡೆ ಬರಬಾರ್ದಂತ. ಅದು ದೇವ್ರದ್ದು ಸ್ವಲ್ಪ ಇದಿರೋದ್ರಿಂದ ಅದು ಪ್ರಭಾವ ಬೀಳುತ್ತಂತೆ ದೇವ್ರದ್ದು. ಅದ್ರಿಗೆ ಯಾವುದೇ ಗಾಳಿ ಯಾವುದು ಅದ್ರೊಳಗಡೆ ಬರೋದಿಲ್ಲ. ಅದಕ್ಕೆ ನಾವು ಫುಲ್ಲು ಮರ ಎಲ್ಲ ನನ್ನ ತಮ್ಮ ಎತ್ಕೊಬಂದು ಎಲ್ಲ ಫುಲ್ಲು ಹೊಸಲು ಒಳಗಡೆನೇ ಕಟ್ ಮಾಡಿ ಇಟ್ಬಿಟ್ಟು ಮತ್ತೆ ಮುಚ್ಚಿಬಿಟ್ಟಿದ್ದೇನೆ. ಯಾರು ಗೊತ್ತಾದಾಗ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ಅದೆಲ್ಲೂ ಸಿಗೋದಿಲ್ಲ ಫ್ರೆಂಡ್ಸ್, ರೇರ್ ಸಿಗೋದು. ನನ್ನ ತಮ್ಮ ಕೆಲಸ ಮಾಡೋದ್ರಿಂದ ಕೊಡ್ತಾರೆ, ಅದರಿಂದ ತಂದು ಮನೆಯಲ್ಲೆಲ್ಲ ಇಟ್ಕೊಂಡಿದ್ದೀರಿ. ತುಂಬ ಒಳ್ಳೆಯದು, ಅದು ರಿಸಲ್ಟ್ ಸಿಗುತ್ತೆ. ಸರಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಮಧ್ಯಾಹ್ನಕ್ಕೆ ಹೀರೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಯಾಕಂದರೆ ಅವಳು ಅನ್ನ ಸಾರು ಮಧ್ಯಾಹ್ನಕ್ಕೆ ತಿನ್ನೋದಿಲ್ಲ. ನಾವು ಎಲ್ಲರೂ ಬೆಳಗ್ಗೆ ಟಿಫನ್ ತಿಂದರೆ ನನ್ನ ಮಗಳು ಮಧ್ಯಾಹ್ನ ತಿಂತಾಳೆ, ಅದ್ರಿಗೆ ಮಾಡ್ತಾ ಇದ್ದೀನಿ. ನನ್ನ ಮಗಳು ಆಗೋ ಅಷ್ಟೇ ತಗೊಂಡಿದ್ದೀನಿ, ಒಂದು ಇಡಿಯಷ್ಟು. ಇದು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್, ಎಣ್ಣೆದಲ್ಲೇ ಫ್ರೈ ಆದರೆ ಚೆನ್ನಾಗಿರುತ್ತೆ, ಮೆತ್ತಗಾಗೋಗುತ್ತೆ. ಹಾಕ್ಕೊಳ್ಳೋಣ. ಇಷ್ಟು ಅಂತ ಇದೆ ನೋಡಿ. ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ, ಮೆಣಸಿನ ಪುಡಿ, ಸ್ವಲ್ಪ ಮಟನ್ಗೆ ಹಾಕೋ ಧನಿಯಾ ಪುಡಿ, ಇದು ಎಲ್ಲ ಮಿಕ್ಸ್ ಹಾಕ್ಕೊಂಡು ಹಾಕ್ಬಿಡೋಣ. ಫ್ರೈ ಮಾಡ್ಕೊಳ್ಳೋಣ. ಒಂದು ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀನಿ, ಸಾಕು. ಇನ್ನೊಂದು 5 ನಿಮಿಷ ಬಿಟ್ಟು ಆಫ್ ಮಾಡಬೇಕು. ಹಾಗೆ ನನ್ನ ಮಗಳು ಎದ್ಬಿಟ್ಲು, ಸರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಒಲೆಯಲ್ಲಿ ಇಕ್ಕಿ ಸ್ವಲ್ಪ ಕುದಿಸ್ಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಇದು ಅಂಟಂಟು ಏನಾದರೂ ಇದ್ದರೆ ಹೋಗ್ಬಿಡುತ್ತೆ ಅಂತ ಇದರಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಗಂಟೆ ಏನಾದರೂ ಇದ್ದರೆ ಎಲ್ಲ ಹೋಗ್ಬಿಡುತ್ತೆ, ಫುಲ್ಲು ನುಣ್ಣಕ್ಕಾಗುತ್ತೆ. ಅದ್ರಿಗೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ನಾನು ಯಾವಾಗೂ MTR ಬಳಸೋದು ಫ್ರೆಂಡ್ಸ್. ಆಗ್ಲಿಕ್ಕಾದರೆ ಬಂದಿಲ್ಲ ನೋಡಿ, ಈಗ ಬರ್ತಾ ಇದ್ದಾಳೆ. ಯಾಕಾಗಲೇ ಬಂದಿಲ್ಲ? ಹೇಳು, ಯಾಕೆ ಬಂದಿಲ್ಲ? 6 ತಿಂಗಳು ಫ್ರೆಂಡ್ಸ್, ಈಗ ನಡೀತಾ ಇದೆಯಲ್ವಾ, ಕುತ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಹೋಗೋಣ ಮನೆಕ.
ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಚಪಾತಿ ಮಾಡೋಣ ಅಂತ ಇಟ್ಟಿಸ್ತಾ ಇದ್ದಾರೆ ನೋಡಿ. ಮೈದಾ ಗೋಧಿ ಎರಡೂ ಬರೀ ಮೈದಾನೇ ನಾವು ಯೂಸ್ ಮಾಡೋದಿಲ್ಲ, ಯಾರು ನಮ್ಮ ಮನೇಲಿ ತಿನ್ನೋದಿಲ್ಲ ಮೈದಾ ಹಾಕಿದ್ರೆ. ಅದಕ್ಕೆ ಎರಡೂ ಮಿಕ್ಸ್ ಮಾಡ್ತೀರಿ ಚಪಾತಿ ಮಾಡೋಣ ಅಂತ ನೈಟ್ಗೆ. ಮತ್ತು ನನ್ನ ಮಗಳಿಗೆ ಸಂಜೆ ಸರಿ ತಿನ್ನಿಸ್ಬಿಟ್ಟೆ ಫ್ರೆಂಡ್ಸ್ನ. ಅಮ್ಮ ಇಟ್ಟಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ ನಾನೇ ತಿನ್ನಿಸ್ತೀನಿ ಅಂತ ನಾನೇ ತಿನ್ನಿಸ್ದೆ. ನೋಡಿ ಆಟಾಡ್ತಾ ಇದ್ದಾಳೆ. ಅಮ್ಮ ಮೈದಾ ಹಿಟ್ಟಿ ಸಿಗ್ತಾ ಇದ್ದಾರಲ್ವ, ಅವ್ರಿಗೆ ನನಗೆ ಬೇಕು ಅಂತ ನೋಡಿ ನಮ್ಮ ಅಮ್ಮ ಹತ್ರ ಹೋಗ್ಬೇಕಂತೆ. ನೋಡಿ ಅಮ್ಮನ ಮಾತ್ರಕ್ಕೆ ಹೋಗ್ಬೇಕಾ, ಅಮ್ಮ ಮಾತ್ರಕ್ಕ ಹೋಗ್ಬೇಕಂತೆ. ಅಮ್ಮಮ್ಮ ಬೇಕಾ, ಅಮ್ಮಮ್ಮ ಬೇಕಾ. ಡೆಲಿವರಿ ಕೊಟ್ರಂತೆ ಫ್ರೆಂಡ್ಸ್. ಟಿ ಬರ್ತಾ ಇದೆ, ತೋರಿಸ್ತೀನಿ ವಿಡಿಯೋದಲ್ಲಿ ಇರಿ.